ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಎಲಾಸ್ಟಿಕ್ ಮಿಡಿ ಮತ್ತು ಮೇಲ್ಗಡೆ ಟಾಪನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ. ನಾವು ಫಸ್ಟು ಲೈನಿಂಗನ್ನು ಕಟ್ ಮಾಡ್ಕೋಬೇಕು. ಲೈನಿಂಗು ನಾವು ಮೆಜರ್ಮೆಂಟ್ ಎಷ್ಟಿರುತ್ತೆ ಅದಕ್ಕಿಂತ ನಾವು 4 ಇಂಚು ಲೈನಿಂಗನ್ನು ಕಡಿಮೆ ಕಟ್ ಮಾಡ್ಕೋಬೇಕು. ನಾವು ಬೋಟ್ ನೆಕ್ ಶೇಪನ್ನು ಬಾಟಮಲ್ಲಿ ತಗೋಬೇಕು. ಸೊಂಟದ ಸುತ್ತಳತೆ ಎಷ್ಟಿರುತ್ತೋ ಅದಕ್ಕಿಂತ ನಾವು 5 ಇಂಚು ಎಕ್ಸ್ಟ್ರಾನ ನಾವು ತಗೋಬೇಕು. ಈಗ ನಾವು ಕಟ್ ಮಾಡ್ಕೋಬೇಕು. ನಾನು 2 ಮೀಟ್ರು ಪೀಸನ್ನು ತಗೊಂಡಿದ್ದೀನಿ. ಅದನ್ನು 4 ಫೋಲ್ಡಿಂಗನ್ನು ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡಿರೋದ್ರಿಂದ ಲೈನಿಂಗನ್ನು ಮೇಲ್ಗಡೆ ಇಟ್ಟು ಮೆಜರ್ಮೆಂಟನ್ನು ಹಾಕೋತಾ ಇದ್ದೀನಿ. ನಾವು ಲೆಂತು 35 ಇಂಚ್ಗೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ. ಈಗ ನಾವು ಕ್ರಾಸಾಗಿ ಬೋಟ್ ನೆಕ್ಕನ್ನು ಹಾಕಬೇಕು. ಅದಕ್ಕೆ ನಾವು ಎಂಡಿಂದ ನಾವು ಅರ್ಧ ಇಂಚನ್ನು ನಾವು ಜಾಸ್ತಿ ಮಾಡ್ಕೊಂಡು ಮಾರ್ಕನ್ನು ಹಾಕಬೇಕು. ಆ ರೀತಿ ಹಾಕೊಂಡಾಗ ನಮಗೆ ಬೋಟ್ ನೆಕ್ಕು ನೀಟಾಗಿ ಶೇಪ್ ನೀಟಾಗಿ ಬರುತ್ತೆ. ಬೋಟ್ ಶೇಪು ನಾವು ನೀಟಾಗಿ ಮಾರ್ಕ್ ಹಾಕೊಂಡು ಈ ರೀತಿ ನಾವು ಮೇಲ್ಗಡೆ ಒಂದು 5 ಇಂಚಷ್ಟು ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು. ನಂತರ ನಾವು ಸ್ವಲ್ಪ ಕ್ರಾಸಾಗಿ ಮಾರ್ಕನ್ನು ಹಾಕಬೇಕು. ಈಗ ಲೈನಿಂಗು ಮತ್ತು ಪೀಸು ಎರಡು ಕೂಡ ಕಟಿಂಗ್ ಆಗಿದೆ. ಈಗ ನಾವು ಮೇಲ್ಗಡೆ ಎಲಾಸ್ಟಿಕ್ ಕೊಡೋದಕ್ಕೆ ಪೀಸನ್ನು ಕಟ್ ಮಾಡ್ಕೋಬೇಕು. ನಾವು 1 ಇಂಚು ಎಲಾಸ್ಟಿಕ್ಕನ್ನು ನಾವು ಹಾಕ್ತಾ ಇರೋದ್ರಿಂದ 3 ಇಂಚ್ ಅಗಲ ನಾವು 3 ಇಂಚನ್ನು ತಗೋಬೇಕು. ನೀಟಾಗಿ ಕಟ್ ಮಾಡ್ಕೋಬೇಕು. ನಾವು ಪೀಸ್ ತಗೋಬೇಕಾದ್ರೆ ಕ್ರಾಸಾಗಿ ತಗೋಬಾರ್ದು, ಸ್ಟ್ರೈಟ್ ಪೀಸ್ ಇರೋದನ್ನ ನಾವು ತಗೋಬೇಕು. ನೆಕ್ಸ್ಟು ನಾವು ಟಾಪ್ ಪೀಸನ್ನು ಕಟ್ ಮಾಡ್ಕೋಬೇಕು. ಇದು ಶಾರ್ಟ್ ಟಾಪ್ ಆಗಿರೋದ್ರಿಂದ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು 7 ರಿಂದ 8 ವರ್ಷದ ಮಕ್ಕಳಿಗೆ ನಾವು ಮಿಡಿ ಮತ್ತು ಟಾಪನ್ನು ಸ್ಟಿಚಿಂಗ್ ಮಾಡ್ತಾ ಇರೋದು. ಕಂಕ್ಳು ಶೇಪ್ ಮತ್ತು ನೆಕ್ಸ್ಟ್ ಶೋಲ್ಡರ್ ಶೇಪನ್ನು ನಾವು ಹಾಕಬೇಕು. ನಾವು ಶೋಲ್ಡರ್ ಮಧ್ಯೆ ನಾವು ಒಂದು ಮಾರ್ಕನ್ನು ಹಾಕ್ಕೊಂಡು ನೆಕ್ ಶೇಪನ್ನು ನಾವು ತಗೋಬೇಕು. ನಾವು ಚಿಕ್ಕ ಮಕ್ಕಳಿಗೆ ಹೊಲಿತಾ ಇರೋದ್ರಿಂದ ನೆಕ್ಕನ್ನು ನಾವು ಜಾಸ್ತಿ ತಗೋಬಾರ್ದು. 5.5 ಇಂಚ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕಾದರೂ ಹಾಕೋಬೋದು. ಹಿಂದೆಗಡೆ ನೆಕ್ ನಾವು ಬಟನು ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕು.
ಕಂಕ್ಳು ಶೇಪ್ ತಗೋಬೇಕು ನಾವು. ಫ್ರಂಟ್ ಸೈಡ್ ಇದು ನಾವು ಮೇಲ್ಗಡೆ ಫ್ರಂಟ್ ಸೈಡ್ ಮಾತ್ರ ಕಟ್ಟಿಂಗ್ ಮಾಡ್ಕೋಬೇಕು, ಬ್ಯಾಕ್ ಸೈಡ್ ಕಟ್ ಮಾಡಬಾರ್ದು. ಬ್ಯಾಕ್ ಸೈಡ್ ನಾವು ಮಾರ್ಕನ್ನು ಹಾಕಬೇಕು. ಮೇಲ್ಗಡೆ ಫ್ರಂಟ್ ಸೈಡ್ ಪೀಸನ್ನು ತೆಗಿಬಿಟ್ಟು ನಾವು ಸ್ಟ್ರೈಟ್ ಕಂಕ್ಲಿಂದ ಸ್ಟ್ರೈಟಾಗಿ ನೆಕ್ ಶೇಪ್ ಗಂಟ ನಾವು ಒಂದು ಸ್ಟ್ರೈಟಾಗಿ ಮಾರ್ಕ್ ಹಾಕೊಂಡು ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಈಗ ನಾವು ಪೀಸ್ ಮೇಲೆ ಲೈನಿಂಗ್ ಪೀಸನ್ನು ಇಟ್ಟು ಕಟ್ ಮಾಡ್ಕೋಬೇಕು. ಇದಿಷ್ಟು ಮಿಡಿ ಮತ್ತು ಟಾಪನ್ನು ಸ್ಟಿಚ್ ಮಾಡೋದು, ಕಟ್ಟಿಂಗ್ ಅದು. ಈಗ ಸ್ಟಿಚಿಂಗ್ ಮಾಡೋದಿದು. ನಾವು ಬಾಟಮನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾವು ಎರಡು ಪೀಸನ್ನು ಬಾಟಮ್ ಸೈಡು ಸ್ಟಿಚ್ ಆದ ಮೇಲೆ ನಾವು ಸೈಡ್ ಪೀಸನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡ್ ಕೂಡ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ನಾವು ಲೈನಿಂಗ್ ಪೀಸು ಕೂಡ ಬಾಟಮನ್ನು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾವು ಫ್ಯಾಬ್ರಿಕ್ ಪೀಸನ್ನು ಮೇಲ್ಗಡೆ ಪೀಸನ್ನು ಯಾವ ರೀತಿ ನಾವು ಎರಡು ಸೈಡು ಸ್ಟಿಚ್ ಮಾಡ್ಕೊಂಡ್ವೋ ಸೈಡ್ ಪೀಸಲ್ಲಿ ನಾವು ಅದೇ ರೀತಿ ಲೈನಿಂಗ್ ಪೀಸನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡು ನಾವು ಲೈನಿಂಗ್ ಪೀಸನ್ನು ನಾವು ಸೈಡ್ ಸ್ಟಿಚ್ ಮಾಡ್ಕೋಬೇಕು. ಈಗ ನಾವು ಲೈನಿಂಗು ಮತ್ತು ಫ್ಯಾಬ್ರಿಕ್ ಪೀಸ್ ಎರಡೂ ಕೂಡ ಒಂದೇ ಲೆವೆಲ್ಗೆ ಇಟ್ಕೊಂಡು ಸುತ್ತ ನಾವು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ನಾವು ಸುತ್ತ ನಾವು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ನಾವು ಎಲಾಸ್ಟಿಕ್ ಪೀಸನ್ನು ನಾವು ರೆಡಿ ಮಾಡ್ಕೋಬೇಕು. ಎಲಾಸ್ಟಿಕ್ ಪೀಸ್ ನಾವು 3 ಇಂಚನ್ನು ಕಟ್ ಮಾಡ್ಕೊಂಡು ರೆಡಿ ಮಾಡಿದ್ದೀವಿ. ಅದನ್ನು ನಾವು ಮಧ್ಯ ಸ್ಟಿಚ್ ಹಾಕಬೇಕು. ನಾವು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ನಾವು ಫೋಲ್ಡ್ ಮಾಡ್ಕೊಂಡು ಸೈಡ್ ಸ್ಟಿಚ್ಚಲ್ಲಿ ನಾವು ನ್ಯಾಚ್ ಇರ್ತದಲ್ಲ ಅಲ್ಲಿಗೆ ನಾವು ನೀಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಎಲಾಸ್ಟಿಕ್ ಪೀಸು ಮತ್ತು ಫ್ಯಾಬ್ರಿಕ್ ಪೀಸ್ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಸ್ಟಿಚ್ಚನ್ನು ಹಾಕಬೇಕು.
ನಾವು ಒಂದೇ ಲೆವೆಲ್ಗೆ ಪೀಸನ್ನು ಫೋಲ್ಡ್ ಮಾಡ್ಕೊಂಡು 3 ಪೀಸನ್ನು ನಾವು ಒಂದೇ ಲೆವೆಲಲ್ಲಿ ನಾವು ಸ್ಟಿಚ್ಚನ್ನು ಹಾಕಬೇಕು. ನಾವು ಎಂಡಿಂಗಲ್ಲಿ 1-2 ಇಂಚಷ್ಟು ಸ್ಟಿಚ್ಚನ್ನು ಹಾಕಿಬಿಟ್ಟು ಓಪನ್ ಮಾಡಬೇಕು. ಅದು ಏನಕ್ಕೆ ಅಂದರೆ ನಾವು ಎಲಾಸ್ಟಿಕ್ಕನ್ನು ನಾವು ಒಳಗಡೆ ಹಾಕಬೇಕು. ಒಂದು ಪಿನ್ನ ಹಾಕಿ ಎಲಾಸ್ಟಿಕ್ಗೆ ನಾವು ಈ ರೀತಿ ಒಳಗಡೆ ನಾವು ಎಲಾಸ್ಟಿಕ್ಕನ್ನು ಹಾಕಬೇಕು. ಈ ರೀತಿ ನೀಟಾಗಿ ನಾವು ಎಲಾಸ್ಟಿಕ್ಕನ್ನು ನಾವು ನೀಟಾಗಿ ಸೇರಿಸ್ಕೊಂಡು ಎಳ್ಕೋಬೇಕು. ನೆಕ್ಸ್ಟು ನಾವು ಅದನ್ನು ನೀಟ್ ಮಾಡ್ಕೊಂಡು ಅದು ಎಲಾಸ್ಟಿಕ್ ಎರಡನ್ನು ನಾವು ಸ್ಟಿಚ್ ಹಾಕಬೇಕು. ಈಗ ಎಲಾಸ್ಟಿಕ್ ನಾವು ಸ್ಟಿಚ್ ಹಾಕೊಂಡು ಓಪನ್ ಸೈಡನ್ನು ನಾವು ಕ್ಲೋಸ್ ಮಾಡಿದ್ರೆ ಈಗ ಮಿಡಿ ರೆಡಿ ಆಗುತ್ತೆ. ನೆಕ್ಸ್ಟು ನಾವು ಮೇಲ್ಗಡೆ ಟಾಪ್ ಪೀಸನ್ನು ನಾವು ರೆಡಿ ಮಾಡ್ಕೋಬೇಕು. ನಾವು ಕಂಕ್ಲಿಂದ ನಾವು ನೆಕ್ಕನ್ನು ಸೇರಿಸಿ ನಾವು ಸುತ್ತ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ನಾವು ಸುತ್ತ ಸ್ಟಿಚ್ಚನ್ನು ನಾವು ಹಾಕಬೇಕು. ಬಾಟಮ್ ಸೈಡ್ ಕೂಡ ನಾವು ಸ್ಟಿಚ್ಚನ್ನು ಹಾಕೊಂಡು ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು. ನಾವು ಸುತ್ತ ನ್ಯಾಚನ್ನು ಹಾಕಬೇಕು. ನಾವೀಗ ಅದನ್ನು ಉಲ್ಟಾ ಮಾಡಿ ಮೇಲ್ಗಡೆ ನೀಟಾಗಿ ಸ್ಟಿಚ್ಚನ್ನು ಹಾಕಬೇಕು. ನಾವು ಸ್ಟಿಚ್ಚಿಂಗನ್ನು ಹಾಕಬೇಕಾದ್ರೆ ಪಾಯಿಂಟೆಡ್ ಹಾಕಬಾರ್ದು, ಕಿನ್ನರಿನ ಹಾಕಂದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾವು ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ನಾವು ಹಿಂದೆಗಡೆ ಬ್ಯಾಕ್ ಪೀಸನ್ನು ನಾವು ರೆಡಿ ಮಾಡ್ಕೋಬೇಕು. ಎರಡು ಸೈಡು ಬ್ಯಾಕ್ ಪೀಸ್ ರೆಡಿಯಾಗಿದೆ. ಇದನ್ನು ಉಲ್ಟಾ ಮಾಡಿ ನಾವು ಮೇಲ್ಗಡೆ ಸ್ಟಿಚ್ಚನ್ನು ಹಾಕಬೇಕು. ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಈಗ ನಾವು ಬ್ಯಾಕ್ ಸೈಡು ನಾವು ಹುಕ್ಸನ್ನು ಹಾಕ್ತಾ ಇರೋದ್ರಿಂದ ಕಾಜಾ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿಯನ್ನು ನಾವು ರೆಡಿ ಮಾಡ್ಕೋಬೇಕು. ಈಗ ನಾವು ಕಾಜಾ ಪಟ್ಟಿಯನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ನಾವು 5 ಹುಕ್ಸ್ ಬರೋ ಥರ ನಾವು ಕಾಜಾನ ನಾವು ಹಾಕಬೇಕು. ನಾವು ಹುಕ್ಸ್ ಪಟ್ಟಿಯನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು.
ಈ ರೀತಿ ನಾವು ಹುಕ್ಸ್ ಪಟ್ಟಿಯನ್ನು ನಾವು ರೆಡಿ ಮಾಡ್ಕೋಬೇಕು. ಈಗ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡು ಎರಡನ್ನು ನಾವು ಸೈಡ್ ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಪಕ್ಕದಲ್ಲಿ ಎರಡೆರಡು ಸ್ಟಿಚ್ಚನ್ನು ನಾವು ಹಾಕಬೇಕು. ಇದಿಷ್ಟು ಮೇಲ್ಗಡೆ ಟಾಪನ್ನು ನಾವು ರೆಡಿ ಮಾಡೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.